ನಮಸ್ಕಾರ, GS2 ಕಿಚನ್ಗೆ ಸ್ವಾಗತ. ಬನ್ನಿ ನಾವು ಈಗ ಮಾಡೋಣ ಮಾವಿನಕಾಯಿಯ ಗುಳಂಬ. ನಾನು ಇಲ್ಲಿ 3 ಮಾವಿನಕಾಯಿಯನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ತುರಿದಿಟ್ಟುಕೊಂಡಿದ್ದೆ. ಅದನ್ನು ಒಂದು ಬಟ್ಟಲಿನಲ್ಲಿ ಅಳತೆ ಮಾಡ್ತಾ ಇದ್ದೀನಿ. ನಾನು ತುರಿದಂಥ ಮಾವಿನಕಾಯಿ 3 ಬಟ್ಟಲಿಗೆ ಸ್ವಲ್ಪ ಕಡಿಮೆ ಆಗಿದೆ. ನಿಮಗೆ ಎಷ್ಟು ಬೇಕಿದ್ರೂ ಅಷ್ಟು ತುರಿದ ಇಟ್ಟುಕೊಳ್ಳಬಹುದು. ಈಗ ನಾನು 3 ಅಳತೆಯ ಮಾವಿನಕಾಯಿ ತುರಿದಿದ್ದನ್ನು ಹಾಕಿಕೊಂಡು ಇದಕ್ಕೆ ಕುಟ್ಟಿದ ಬೆಲ್ಲವನ್ನು ಸಮ ಪ್ರಮಾಣದಲ್ಲಿ 3 ಬಟ್ಟಲಿಗೆ 3 ಬಟ್ಟಲು ನೀವು ಬೇಕಿದ್ದರೆ ಬೆಲ್ಲವನ್ನು ಇಲ್ಲಿ ತುರಿದುಕೊಳ್ಳು ಹಾಕಬಹುದು. ನಾನು ಬೆಲ್ಲ ಮಾವಿನಕಾಯಿ ಜೊತೆ ಸೇರಿದಾಗ ನೀರು ಬಿಡುತ್ತದೆ, ಅದಕ್ಕೆ ಸ್ವಲ್ಪ ಕುಟ್ಟಿಕೊಂಡು ಹಾಕಿಕೊಂಡಿದ್ದೇನೆ. ಇದನ್ನು ಈಗ ಬೆಲ್ಲ ಮಾವಿನಕಾಯಿಯನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳಬೇಕು. ನೋಡಿ, ಎಲ್ಲ ಎರಡೂ ಚೆನ್ನಾಗಿ ಸೇರಿಕೊಂಡಾಗ ಸ್ವಲ್ಪ ಹಸಿ ಸ್ಟಾರ್ಟ್ ಆಗುತ್ತೆ, ಅದು ನೀರು ಬಿಡ್ತಾ ಹೋಗುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಬೇಕು. ಮಾವಿನಕಾಯಿ ಹುಳಿ ಇರೋದ್ರಿಂದ ಸ್ವಲ್ಪ ಉಪ್ಪನ್ನು ಸೇರಿಸಿದರೆ ರುಚಿ ಚೆನ್ನಾಗಿ ಬರುತ್ತೆ. ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸಿ ಮುಚ್ಚಳ ಮುಚ್ಚಿ ಒಂದು ಅರ್ಧ ಗಂಟೆ ಸೈಡಿಗೆ ಎತ್ತಿಟ್ಟುಬಿಡಿ. ಅದು ನೀರು ಬಿಡುತ್ತೆ ಮಾವಿನಕಾಯಿ ಬೆಲ್ಲ ಸೇರಿಕೊಂಡು. ಇನ್ನೊಂದು ಕಡೆ ಗ್ಯಾಸ್ ಮೇಲೆ ಒಂದು ಚಿಕ್ಕ ಫ್ಯಾನ್ ಇಟ್ಟುಕೊಂಡು ಅದಕ್ಕೆ ಗಸಗಸೆಯನ್ನು ಹಾಕಿಕೊಂಡು ಹುರಿದುಕೊಳ್ಳಿ. ಕೆಂಪು ಬಣ್ಣ ಬರೋವರೆಗೂ ಹುರಿದುಕೊಂಡು ತಣ್ಣಗಾಗಲು ಇಡಿ. ನಂತರ ಕುಟ್ಟನಿಗೆ ಸ್ವಲ್ಪ ಸೋಂಪು, 1 ಏಲಕ್ಕಿ, 1 ಲವಂಗ, ಇವು 3 ಹಾಕಿಕೊಂಡು ಚೆನ್ನಾಗಿ ಕುಟ್ಟಿ ಪೌಡ್ರನ್ನು ಮಾಡಿಕೊಳ್ಳಬೇಕು. ನೀವು ಬೇಕಿದ್ದರೆ ಮಿಕ್ಸಿ ಕೂಡ ಹಾಕಿಕೊಳ್ಳಬಹುದು. ನಾನಿಲ್ಲಿ ಕುಟ್ಟನಿಗೆ ಹಾಕಿಕೊಳ್ತಾ ಇದ್ದೇನೆ. ಪೌಡ್ರ್ ಮಾಡಿಕೊಂಡು ಅದೇ ಕುಟ್ಟನಿಗೆ ನಾನು ಹುರಿದಿಟ್ಟುಕೊಂಡಂಥ ಗಸಗಸೆಯನ್ನು ಹಾಕಿಕೊಂಡು ಮತ್ತೆ ಸ್ವಲ್ಪ ಪೌಡ್ರ್ ಮಾಡಿಕೊಳ್ಳುತ್ತೇನೆ. ನಿಮಗೆ ತರಿಯಾಗಿದ್ದರೆ ಚೆನ್ನಾಗಿರುತ್ತದೆ. ಅದು ಪೌಡ್ರ್ ಮಾಡಿಟ್ಟುಕೊಂಡು ಸೈಡ್ ಎತ್ತಿಟ್ಟುಕೊಳ್ಳಿ. ಈಗ ನಾವು ಮಾವಿನಕಾಯಿ ಮತ್ತು ಬೆಲ್ಲವನ್ನು ಏನು ಮಿಶ್ರಣ ಮಾಡಿಟ್ಟಿದ್ದನ್ನು ಗ್ಯಾಸ್ ಮೇಲೆ ಇಟ್ಟುಕೊಂಡು ಬೇಯಿಸಲು ಇಡಬೇಕು. ಅದು ಇವಾಗ ಸ್ವಲ್ಪ ನೀರು ಬಿಟ್ಟಿರುತ್ತದೆ, ಮಾವಿನಕಾಯಿ ನೀರು ಬಿಟ್ಟಿರುತ್ತದೆ. ಅದನ್ನು ಚೆನ್ನಾಗಿ ಕಲಿಸಿ, ಮತ್ತೊಂದು ಸಾರಿ ಚೆನ್ನಾಗಿ ಕಲಿಸಿ ಮುಚ್ಚಳ ಮುಚ್ಚಿ 10 ರಿಂದ 15 ನಿಮಿಷ ಬೇಯಲು ಬಿಟ್ಟುಬಿಡಿ. ಮಧ್ಯೆ ಸ್ವಲ್ಪ ಕೈ ಆಡಿಸ್ತಾ ಇರಿ, ತಳ ಹತ್ತದ ಹಾಗೆ ನೋಡಿಕೊಳ್ಳಿ. ಮಧ್ಯೆ ಕೈ ಆಡಿಸ್ತಾ ಇರಿ. ಈಗ ನೋಡಿ, ಬೆಲ್ಲ ಮತ್ತು ಮಾವಿನಕಾಯಿ ಸೇರಿ ಬಿಸಿ ತಾಗಿದಾಗ ಹೇಗೆ ನೀರು ಬಿಟ್ಟಿದೆ ಅಂತ. ಹೀಗೆ ಕುದೀತಾ ಇರಬೇಕು. 10 ರಿಂದ 15 ನಿಮಿಷ ಕುದ ನಂತರ ಇದು ಒಂದು ಪಾಕ ಥರ ಬಂದಿರುತ್ತೆ. ಇಷ್ಟೇ ನೀರಾಗೇ ಇರಲಿ. ಇದು ತಣ್ಣಗಾದ ಮೇಲೆ ಗಟ್ಟಿ ಆಗುತ್ತೆ.